ಬಿಗ್ ಬಾಸ್ ಫಿನಾಲೆ ವೇದಿಕೆ ರೆಡಿ ಆಗಿದೆ ವೀಕ್ಷಕರೇ. ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಬರೋಣ. ಸೊ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಂಡು ವೀಕ್ಷಕರೇ. ಸ್ನೇಹಿತರ, ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳು ಇದೀಗ ಬಿಗ್ ಬಾಸ್ ಮನೆಯೊಳಗೆ ಉಳಿದುಕೊಂಡಿದ್ದಾರೆ. ಸೊ ಇನ್ನು ಕೇವಲ ಒಂದು ವಾರದ ಬಳಿಕ ಇದೀಗ ಫಿನಾಲೆಯಲ್ಲಿ ಇರುವ ಸ್ಪರ್ಧಿಗಳು ಯಾರು ವಿನ್ನರ್, ಯಾರು ರನ್ನರ್ ಎನ್ನುವುದು ಇದೀಗ ಕಿಚ್ಚ ಸುದೀಪ್ ಅವರ ಅಕ್ಕಪಕ್ಕ ಕುಳಿತು ಒಂದು ಘೋಷಣೆಯ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್. ಸೊ ಆ ಒಂದು ವಿಡಿಯೋಕ್ಕಾಗಿ, ಆ ಒಂದು ಕ್ಷಣಕ್ಕಾಗಿ ಅನೇಕ ಅಭಿಮಾನಿಗಳು, ಅನೇಕರು ಕೂಡ ಕಾಯ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳಾಗಿ ಫಿನಾಲೆಗೆ ಇದೀಗ 3 ಸ್ಪರ್ಧಿಗಳು ಡೈರೆಕ್ಟ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಹನುಮಂತು ಮತ್ತು ತ್ರಿವಿಕ್ರಮ್, ಮೋಕ್ಷಿತಾ. ಇನ್ನು 3 ಜನರಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ, ಯಾರು ಆಚೆ ಹೋಗ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಉಗ್ರ ಮಂಜು, ರಜತ್, ಮಂಜು ಆಚಾರ್, ಉಗ್ರ ಮಂಜು, ಹಾಗೆ ಮೋಕ್ಷಿತಾ, ಹನುಮಂತು, ಇಷ್ಟು ಜನ 6 ಜನ ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ ವೀಕ್ಷಕರೇ. ಈಗ 5 ಜನ ಸ್ಪರ್ಧಿಗಳು ಟಾಪ್ 5ಗೆ ಫಿನಾಲೆಗೆ ಬರ್ತಾರೆ. ಈ ಟಾಪ್ 5ಗೆ ಬರುವಂತಹ ಫಿನಾಲೆ ವೇದಿಕೆ ಕೂಡ ರೆಡಿಯಾಗಿ ಸಜ್ಜಾಗಿ ನಿಂತಿದೆ. ಬಿಗ್ ಬಾಸ್ ಮನೆಗೆ ಇದೀಗ ಗ್ರ್ಯಾಂಡ್ ಆಗಿ ಓಪನ್ ಆಗಿ ಎಂಟ್ರಿ ಕೊಡಲು ಕಿಚ್ಚ ಸುದೀಪ್ ಕೂಡ ರೆಡಿ ಆಗ್ತಾ ಇದ್ದಾರೆ. ಬಿಗ್ ಬಾಸ್ ಇನ್ನೇನು ಕೇವಲ ಒಂದು ವಾರದ ಮುಕ್ತಾಯ ಆಗಲಿದೆ ವೀಕ್ಷಕರೇ. ಬಿಗ್ ಬಾಸ್ ವೀಕ್ಷಕರು ಕೂಡ ಬೇಸರವನ್ನು ಹೊರಹಾಕ್ತಾ ಇದ್ದಾರೆ. ಸೊ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಅತ್ಯದ್ಭುತವಾಗಿ TRPಯನ್ನು ತಂದುಕೊಟ್ಟವರು ಯಾರು, ಹಾಗೆ ನಿಮಗೆ ಎಂಟರ್ಟೈನ್ಮೆಂಟ್ ಕೊಟ್ಟವರು ಯಾರು ಎಂಬುದನ್ನು ನೀವು ಕೂಡ ಪ್ರಶ್ನೆ ಮಾಡಿದರೆ ಅದು ಹನುಮಂತು ಅನ್ಸುತ್ತೆ. ಏಕೆಂದರೆ ಹನುಮಂತು ಅವರು ಬಂದ ಮೇಲೆ ಬಿಗ್ ಬಾಸ್ ವೇದಿಕೆ ಭಾಳ ಫೇಮಸ್ ಆಗಿತ್ತು, ಭಾಳ ಸ್ಟ್ರಾಂಗ್ ಆಗಿ ನಡೆದುಕೊಂಡಿತ್ತು ವೀಕ್ಷಕರೇ. ಬಿಗ್ ಬಾಸ್ ಇಲ್ಲ ಅಂದರೆ ಇವತ್ತು ಹನುಮಂತು ಇಲ್ಲ ಅನ್ನೋದು ಆಗಿತ್ತು. ಏಕೆಂದರೆ ಬಿಗ್ ಬಾಸ್ ಮನೆಗೆ ಹನುಮಂತು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಾಗಿಂದ ಭಾಳ ಒಂದು ವೇದಿಕೆ ಬೇರೆ ಥರನೇ ಕಾಣ್ತಾ ಇತ್ತು. ಸೊ ಇವತ್ತು ಬಿಗ್ ಬಾಸ್ ಮನೆಗೆ ಹನುಮಂತು ಎಂಟ್ರಿ ಕೊಟ್ಟು ಫಿನಾಲೆಗೆ ಮೊದಲಿಗೆ ಟಿಕೆಟನ್ನು ತೆಗೆದುಕೊಂಡಿದ್ದಾನೆ. ಫಿನಾಲೆ ವೇದಿಕೆ ದೊಡ್ಡ ಮಟ್ಟದಲ್ಲಿ ಇದೀಗ ಭರ್ಜರಿಯಾಗಿ ರೆಡಿ ಆಗಿದೆ ವೀಕ್ಷಕರೇ. ಸೊ ಈ ಒಂದು ಕ್ಷಣಕ್ಕಾಗಿ ಕಾಯ್ತಾ ಇದ್ದೀರಾ. ಸೊ ಬಿಗ್ ಬಾಸ್ ವಿನ್ನರ್ ರನ್ನರ್ ಯಾರು ಎಂಬುದನ್ನು ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.